So today we'll study the third example of second generation. We have already completed the two systems that are used in the second generation cellular phone, that is DAMPS and GSM. ಎರಡನ್ನ ಸ್ಟಡಿ ಮಾಡಿವಿ. ಥರ್ಡ್ ಒನ್ ಸ್ಟಡಿ ಮಾಡಬೇಕು, ವಿಚ್ ಈಸ್ IS-95 interim standard 95, which makes use of code division multiple access CDMA technique ಅನ್ನ ಯೂಸ್ ಮಾಡ್ತೈತಿ, right? And as the other two systems provide, it is also going to provide the digital communication system. ವಾಯ್ಸ್ ಅನ್ನ ಡಿಜಿಟೈಸ್ಡ್ ಗೆ ಕನ್ವರ್ಟ್ ಮಾಡ್ತೀವಿ, ಆಮೇಲೆ ಅದನ್ನ ಕಮ್ಯುನಿಕೇಶನ್ ಚಾನೆಲ್ ಮೇಲೆ ಟ್ರಾನ್ಸ್ಫರ್ ಮಾಡ್ತೀವಿ. ಯು ಕ್ಯಾನ್ ಟ್ರಾನ್ಸ್ಫರ್ ಡಿಜಿಟಲ್ ಸಿಗ್ನಲ್ಸ್ ಆಲ್ಸೋ. ಮೊದಲಿಗೆ ಫಸ್ಟ್ ಜನರೇಷನ್ ಒಳಗ ಓನ್ಲಿ ಅನಲಾಗ್ ಪಾಸಿಬಲ್ ಇತ್ತು, ಬಟ್ ಇನ್ ದ ಸೆಕೆಂಡ್ ಜನರೇಷನ್ ದಿಸ್ ಅನಲಾಗ್ is removed and we can have the digital communication between the two users. So how, which particular band is used and how the communication is established, we'll see. Second generation standard that is being used in North America is interim standard 95, which is abbreviated as IS-95. Interim standard 95, second generation, the one of the standard. It is one of the example which is used in North America. Now, bere country, whereas GSM is used in European countries. Europe ಒಳಗೆ ಯೂಸ್ ಮಾಡ್ತೀವಿ. ಅದೇ ರೀತಿಯಾಗಿ interim standard ಅಥವಾ IS-95 ಅಂತ ಹೇಳಿ standard in the second, which is implementing the second generation, that is being used in North America, and it uses, as I said, it is using CDMA, that is code division multiple access technique, and distributed DSS. Do anybody know what is DSS? ವೈರ್ಲೆಸ್ ಕಲಿಬೇಕು ಆದ್ರೆ ಕಲ್ತಿರಿ. ಫ್ರೀಕ್ವೆನ್ಸಿ ಹಾಪಿಂಗ್, DSH, DSS. What actually is this DSS means? Yes. What do you mean by DSS? Decision support system, huh? No. ಇನ್ನೊಂದು ಜಾಸ್ತಿ ಉಳಿತೈತೆ. Yes, it is a direct sequence spread spectrum. Direct sequence spread spectrum. The available frequency band ಒಳಗ ನಾವೇನ್ ಮಾಡ್ತೀವಿ, ಡೈರೆಕ್ಟ್ ಆಗಿ ಏನ್ ಮಾಡ್ತೀವಿ, ಡಾಟಾನ ಟ್ರಾನ್ಸ್ಫರ್ ಮಾಡ್ತೀವಿ. FDM ಒಳಗ ಏನ್ ಮಾಡ್ತಾರ, ಫ್ರೀಕ್ವೆನ್ಸಿ ಡಿವಿಷನ್ ಮಾಡ್ತಾರ. ಹಾಪಿಂಗ್ ಒಳಗ the data will be transmitted. ಒಂದ್ ರೇಂಜ್ ಒಳಗ ಒಂದ್ ಸ್ವಲ್ಪ ಹೊತ್ತ ಟ್ರಾನ್ಸ್ಮಿಟ್ ಮಾಡ್ತೀವಿ, ಆಮೇಲೆ ಆ ರೇಂಜ್ ಅನ್ನ ಬಿಟ್ಟು ಇನ್ನೊಂದು ರೇಂಜ್ ಒಳಗ ಟ್ರಾನ್ಸ್ಫರ್ ಮಾಡ್ತಾರ. ಆದ್ರೆ ಇಲ್ಲಿ ಡೈರೆಕ್ಟ್ ಸೀಕ್ವೆನ್ಸ್ ಸ್ಪ್ರೆಡ್ ಸ್ಪೆಕ್ಟ್ರಮ್ ನೊಳಗ ಹಂಗ್ ಮಾಡಂಗಿಲ್ಲ. ಯು ಆರ್ ಗೋಯಿಂಗ್ ಟು ಟ್ರಾನ್ಸ್ಫರ್ ದ ಡೇಟಾ ಸಿಕ್ವೆನ್ಷಿಯಲಿ, ಬಟ್ ಇಟ್ ವಿಲ್ ಬಿ ಸ್ಪ್ರೆಡ್ ಥ್ರೂಔಟ್ ದ ಅವೈಲೇಬಲ್ ಫ್ರೀಕ್ವೆನ್ಸಿ ಬ್ಯಾಂಡ್. ಪೂರ್ತಿ ಅವೈಲೇಬಲ್ ಬ್ಯಾಂಡ್ ಮೇಲೆ ಅದನ್ನ ಸ್ಪ್ರೆಡ್ ಮಾಡ್ತಾರೆ. ಇರೋದ್ರಕ್ಕಿಂತ ವೈಡ್ ಆಗಿ ಡೇಟಾನ
ಕನ್ವರ್ಟ್ ಮಾಡಿ ದೆನ್ ಇಟ್ ವಿಲ್ ಬಿ ಟ್ರಾನ್ಸ್ಮಿಟೆಡ್. ನೆಕ್ಸ್ಟ್ ಬಿಟ್ ಆಮೇಲೆ ಅದ್ರ ನೆಕ್ಸ್ಟ್ ಬಿಟ್ ಪೂರಾ ಏನ್ ಸ್ಪೆಕ್ಟ್ರಮ್ ಇರ್ತೈತಿಲ್ಲ ದಟ್ ಈಸ್ ಅವೈಲೇಬಲ್ ಫ್ರೀಕ್ವೆನ್ಸಿ ಬ್ಯಾಂಡ್ ಏನ್ ಇರ್ತೈತಿ ಸ್ಪೆಕ್ಟ್ರಮ್ನಾಗ ಅದ್ರ ಮೇಲೆ ಪೂರ್ತಿಯಾಗಿ ಸ್ಪ್ರೆಡ್ ಮಾಡಿ ಡೇಟಾನ ಟ್ರಾನ್ಸ್ಫರ್ ಮಾಡ್ತೀವಿ. ದಟ್ ಈಸ್ ಒನ್ ಆಫ್ ದ ಟೆಕ್ನಿಕ್ ವಿಚ್ ಈಸ್ ಯೂಸ್ಡ್ ಫಾರ್ sharing of the communication channel. And CDMA, that is code division multiple access, where you are going to have the coding technique. ಬೇರೆ ರೀತಿಯಾದಂತ ಕೋಡಿಂಗ್ ಅನ್ನ ಕನ್ವರ್ಟ್ ಮಾಡಿ ಡೇಟಾನ ಟ್ರಾನ್ಸ್ಫರ್ ಮಾಡ್ತಾನೆ. ಒರಿಜಿನಲ್ ಡೇಟಾ ವಿಲ್ ಬಿ ಕನ್ವರ್ಟೆಡ್ ಇಂಟು ಸಮ್ ಅದರ್ ಕೋಡ್. ನಿಮಗ ಅದ್ರ ಸಲುವಾಗಿ ಅಂತ ಹೇಳಿದಿಂದ ಬೇರೆ ಇಕ್ವೇಶನ್ಸ್ ಬರ್ತಾವ. ಮಾಡ್ಯುಲರೈಸೇಷನ್ಸ್, ಮಾಡ್ಯುಲೇಷನ್ಸ್, ಮಾಡ್ ಫಂಕ್ಷನ್ಸ್ ಅನ್ನ ಯೂಸ್ ಮಾಡಿಕೊಂಡು ಡೇಟಾನ ಟ್ರಾನ್ಸ್ಫರ್ ಮಾಡ್ತಾರೆ. ಡಿಜಿಟಲ್ ಡೇಟಾ ವಿಲ್ ಬಿ ಕನ್ವರ್ಟೆಡ್ ಯೂಸಿಂಗ್ ದ ಮಾಡ್ ಫಂಕ್ಷನ್ ಅಂಡ್ ದೆನ್ ಇಟ್ ವಿಲ್ ಬಿ ಟ್ರಾನ್ಸ್ಮಿಟೆಡ್ ಥ್ರೂ ದ ಕಮ್ಯುನಿಕೇಶನ್ ಚಾನಲ್. CDMA, FDMA ಅದು ಹೆಂಗ್ ಬರ್ತಾವಲ್ಲ ಅದೇ ರೀತಿಯಾಗಿ. And in this you're going to use the fiber channel for communication. Optical fiber ಅನ್ನ communication ಗೆ ಯೂಸ್ ಮಾಡ್ಕೊಂತೀವಿ. ಈ ಎರಡು ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಿ ಡೇಟಾ ಟ್ರಾನ್ಸ್ಮಿಷನ್ ಆಗ್ತೈತಿ. And the band allocated for this is 800 megahertz, or you can even use 1900 megahertz. ಎರಡು ರೇಂಜ್ ಒಳಗ ಫ್ರೀಕ್ವೆನ್ಸಿನ ಯೂಸ್ ಮಾಡ್ಲಿಕ್ಕೆ ಬರ್ತೈತಿ. ವಿಚ್ ಈಸ್ ಅಲೋಕೇಟೆಡ್ ಫಾರ್ ಇಂಡಸ್ಟ್ರಿಯಲ್, ಸೈಂಟಿಫಿಕ್ ಅಂಡ್ ಮೆಡಿಕಲ್ ಪರ್ಪಸ್ ಗೆ ಅಲೋಕೇಟ್ ಮಾಡಿರುವಂತ 800 megahertz ಬ್ಯಾಂಡ್ ಅನ್ನಾದ್ರೂ ಯೂಸ್ ಮಾಡ್ಬೋದು, ಇಲ್ಲ 1900 megahertz ಬ್ಯಾಂಡ್ ಆದ್ರೂ ಯೂಸ್ ಮಾಡ್ಬೋದು. And here also you are going to use two separate bands for communication purpose. Duplex mode ಒಳಗ ಕಮ್ಯುನಿಕೇಶನ್ ಆಗ್ಲಿ ಅಂತ ಹೇಳಿ ಎರಡು ಸಪರೇಟ್ ಬ್ಯಾಂಡ್ಸ್ ಅನ್ನ ನಾವೇನ್ ಮಾಡ್ತೀವಿ ಯೂಸ್ ಮಾಡ್ತೀವಿ. And each band is divided into 20 channels. Each band is being divided into 20 channels. ಮೊದಲಿಗೆ 832 ಚಾನಲ್ಸ್ ಆಗಿ ಡಿವೈಡ್ ಮಾಡಿದ್ವಿ. ಆಮೇಲೆ ಇವನ್ ಇನ್ GSM it is divided into 232 channels, and now it is being divided. Available frequency band is being divided into only 20 channels, and each channel has the capacity of 1.228 megahertz, including separation ಗೆ ನಾವೇನು ಗಾರ್ಡ್ ಬ್ಯಾಂಡ್ಸ್ ಅನ್ನ ಯೂಸ್ ಮಾಡ್ತೇವಲ್ಲ ಅದನ್ನ ಇನ್ಕ್ಲೂಡ್ ಮಾಡ್ಕೊಂಡು the channels are separated, and each channel is being allocated with 1.22 megahertz band. ಒಂದೊಂದು ಬ್ಯಾಂಡ್ ಅನ್ನು ಎಷ್ಟದಾವ್ ಫ್ರೀಕ್ವೆನ್ಸಿ ಒಂದೊಂದು ಚಾನಲ್ ಗೆ they have been allocated with 1.228 megahertz. ಆ ರೀತಿಯಾದಂತ 20 ಚಾನಲ್ಸ್ ಅದಾವ್. ಫಾರ್ವರ್ಡ್ ಕಮ್ಯುನಿಕೇಶನ್ ಗೆ 20, ಬ್ಯಾಕ್ವರ್ಡ್ ಕಮ್ಯುನಿಕೇಶನ್ ಗೆ 20, and it is being allocated for 2 service providers. ಇಬ್ರು ಸರ್ವಿಸ್ ಪ್ರೊವೈಡರ್ ಗೆ ಕೊಡ್ಲಿಕ್ಕತ್ತಾರ. ಅಂದ್ರ ಒಬ್ಬ ಸರ್ವಿಸ್ ಪ್ರೊವೈಡರ್ ಗೆ 10 ಚಾನಲ್ಸ್ ಅನ್ನ ಪ್ರೊವೈಡ್ ಮಾಡ್ತಾರ. And it can be used in parallel with ಒಂದು ಸೆಲ್ ಒಳಗ ಅಥವಾ ಒಂದು ರೀಜನ್ ಒಳಗ ಇದನ್ನಷ್ಟೇನೆ ಯೂಸ್ ಮಾಡ್ಬೇಕು ಅಂತ ಏನಿಲ್ಲ. ಬಿಕಾಸ್ ಅಲಾಂಗ್ ವಿತ್ ದಿಸ್ ಅದೇ ಸೇಮ್ ಫ್ರೀಕ್ವೆನ್ಸಿ ಬ್ಯಾಂಡ್ ನಾಗ ಇಫ್ ಯು ಆರ್ ಯೂಸಿಂಗ್ 800 megahertz ಫ್ರೀಕ್ವೆನ್ಸಿ ಬ್ಯಾಂಡ್, ದೆನ್ ಆ ಫ್ರೀಕ್ವೆನ್ಸಿ ಬ್ಯಾಂಡ್ ಒಳಗ ನಿಮಗೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಅನಲಾಗ್ ಕಮ್ಯುನಿಕೇಶನ್ ಅದ, ದಟ್ ಈಸ್ AMPS. ಸೊ ದೀಸ್ ಕ್ಯಾನ್ ರನ್ ಪ್ಯಾರಲಲಿ ಅಂತಂದ್ರೆ ಗೊತ್ತಲ್ಲ, ಸೈಮಲ್ಟೇನಿಯಸ್ ಆಗಿ ಎರಡು ಕೂಡ ನಾವೇನ್ ಮಾಡ್ಬೋದು ಯೂಸ್ ಮಾಡ್ಲಿಕ್ಕೆ ಬರ್ತೈತಿ. ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಅನಲಾಗ್ ಕಮ್ಯುನಿಕೇಶನ್, ಅದನ್ನ ಯೂಸ್ ಮಾಡ್ತಿದ್ವಿ ಅಂದ್ರೆ AMPS ರನ್ ಆಗ್ತೈತಿ ಅದೇ ಫ್ರೀಕ್ವೆನ್ಸಿ ಬ್ಯಾಂಡ್ ಒಳಗ. ಇಫ್ ಯು ಆರ್ ಯೂಸಿಂಗ್ ಫಿಟ್ ಫಾರ್ ದ ಡಿಜಿಟಲ್ ಕಮ್ಯುನಿಕೇಶನ್, ದೆನ್ IS-95 will run in the same channel. And for transmission purpose, you need to have a synchronization. All base channel need to be synchronized to use CDMA. ಒಂದಕ್ಕೊಂದು ಸಿಂಕ್ ಒಳಗಿರ್ಬೇಕು. ಬಿಕಾಸ್ ಸೇಮ್ ನಾನೊಂದು ಬೇರೆ ಮಾಡ್ ಫಂಕ್ಷನ್ ಅನ್ನ ಯೂಸ್ ಮಾಡ್ತೀನಿ, ನೀನೊಂದು ಬೇರೆ ಮಾಡ್ ಫಂಕ್ಷನ್ ಅನ್ನ ಯೂಸ್ ಮಾಡುವಂತಂದ್ರ ಆಗಂಗಿಲ್ಲ. All the channels have to be synchronized so that all the channels are using the same function for CDMA technique. ಅದ್ರ ಸಲುವಾಗಿ ಅಂತ ಹೇಳಿ ಆ ಚಾನೆಲ್ಸ್ ನಡುವ ಸಿಂಕ್ರೊನೈಸೇಷನ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಏನ್ ಯೂಸ್ ಮಾಡ್ತಾರ, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ GPS ಅನ್ನ ಯೂಸ್ ಮಾಡ್ತಾರೆ. GPS is nothing but a type of satellite. ಈಗ ಇದು ಕಂಪ್ಲೀಟ್ ಆದ್ಮೇಲೆ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಆರ್ಬಿಟ್ ಅಂಡ್ ಸ್ಯಾಟಲೈಟ್ಸ್, ಟೈಪ್ಸ್ ಆಫ್ ಸ್ಯಾಟಲೈಟ್ಸ್ ಅನ್ನ ಸ್ಟಡಿ ಮಾಡ್ತೀವಿ, ಜಿಯೋ, ಲಿಯೋ, ಮಿಯೋ ಅಂತ ಹೇಳಿ. ಸೊ ಅವಾಗ ನಿಮಗ ಇನ್ ಡಿಟೇಲ್ ಅದರದ್ದು ಸ್ಟಡಿ ಬರ್ತೈತಿ.
ಕೇಳಿದಿ. ಫಾರ್ ವಿಚ್ ಪರ್ಪಸ್ ದಿಸ್ GPS is being used? ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೇಕು GPS ಅಂದ್ರೆ ಏನು ಅಂತ. ಇಟ್ ಈಸ್ ಯೂಸ್ಡ್ ಫಾರ್ ಟ್ರ್ಯಾಕಿಂಗ್. ಒಂದು ಆಬ್ಜೆಕ್ಟ್ ದ ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ GPS ಅನ್ನ ಯೂಸ್ ಮಾಡ್ತಾರೆ. ಸೊ that particular GPS is being used for synchronizing all the channels. ಎಲ್ಲಾ ಚಾನೆಲ್ಸ್ ಅನ್ನು, ಎಲ್ಲಾ 20 ಚಾನೆಲ್ಸ್ ಅನ್ನು ಸಿಂಕ್ರನೈಸ್ ಮಾಡೋ ಸಲುವಾಗಿ ಅಂತ ಹೇಳಿ GPS ಅನ್ನ ಯೂಸ್ ಮಾಡ್ತೀವಿ. And this also works in a forward and reverse channels. Reverse way ಮತ್ತೆ forward way ಒಳಗೆ, that is mobile station to base station and base station to mobile station. ಎರಡು separate channels ಅನ್ನ ಯೂಸ್ ಮಾಡ್ತೇವೆ. For duplex communication you are going to use two separate channels, and each channel, ಪ್ರತಿಯೊಂದು ಚಾನಲ್ಗೂ ನಾವೇನು ಮೊಬೈಲ್ ದಿಂದ ಟ್ರಾನ್ಸ್ಫರ್ ಮಾಡ್ತೀವಿ, ಮೊಬೈಲ್ ದಿಂದ ಹೊರಗೆ ಬರುವಂತ ವಾಯ್ಸ್ ಸಿಗ್ನಲ್ will be converted into 9.6 kbps of digitized data. It is going to be converted into 9.6 kbps of digitized data, and after adding error correcting and repeating bits, ಬೇರೆ ಎರರ್ ಕರೆಕ್ಷನ್ ಸಲುವಾಗಿ ಅಂತ ಹೇಳಿ ಇದು ನಿಮ್ ಒರಿಜಿನಲ್ ಡೇಟಾ 9.6. ಆಮೇಲೆ ಅದಕ್ಕ ಎರರ್ ಕರೆಕ್ಟಿಂಗ್ ಬಿಟ್ಸ್ ಅನ್ನ ಆಡ್ ಮಾಡ್ತಾರ, ಆಮೇಲೆ ರಿಡಂಡೆಂಟ್ ಡೇಟಾನ ಆಡ್ ಮಾಡ್ತಾರ. ಇದನ್ನೆಲ್ಲಾನು ಆಡ್ ಮಾಡಿದಾಗ ಆ 9.6 kbps ದಷ್ಟು ಇದ್ದಿದ್ದ ಡೇಟಾ ಏನಾಗ್ತೈತಿ 19.2 kbps ದಷ್ಟು ಆಗುತ್ತ. ಅಂಡ್ ದೆನ್ ಇಟ್ ವಿಲ್ ಬಿ ಟ್ರಾನ್ಸ್ಮಿಟೆಡ್ ಆನ್ ದ ಚಾನಲ್. ಇಟ್ ಈಸ್ ಫಾರ್ ಅ ಸಿಂಗಲ್ ಚಾನಲ್. ಇಲ್ಲ ಅದರದ ಡಯಾಗ್ರಾಮ್ ಅದ ನೋಡ್ರಿ. Voice channel which will be of 3 kilohertz. It will be first converted into 9.6 kbps using digitizer and compression techniques. ಅದನ್ನ digitize ಮಾಡ್ಕೊಂತೇವೆ. ಆಮೇಲೆ ಅದಕ್ಕ ಎಕ್ಸ್ಟ್ರಾ ಡೇಟಾನ, that is ಒರಿಜಿನಲ್ ವಾಯ್ಸ್ಗೆ ಎರರ್ಸ್ ಆಕರ್ ಆದ್ವು ಅಂದ್ರೆ ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಬೇಕಾದಂತ ಮೆಸೇಜಸ್, ಆಮೇಲೆ ರಿಡಂಡೆಂಟ್ ಡೇಟಾನ, ಆಮೇಲೆ ಇಂಟರ್ನಲ್ ಸ್ಪೇಸಿಂಗ್ಸ್ ಅನ್ನ ಎಲ್ಲಾನು ಆಡ್ ಮಾಡಿದಾಗ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು 19.2 kbps. ಅದಕ್ಕ ನಾವೇನ್ ಮಾಡ್ತೀವಿ, ಯು ಆರ್ ಗೋಯಿಂಗ್ ಟು ಯೂಸ್ ದ ಮಾಡ್ಯುಲೇಷನ್ ಕೋಡ್. CDMA ಅಪ್ಲೈ ಮಾಡ್ಬೇಕಿರ್ತೈತ, ಅದ್ರ ಸಲುವಾಗಿ ರಿಕ್ವೈರ್ಡ್ ಇರುವಂತ ಕೋಡ್ ಅನ್ನ ನಾವು ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು. ಇಟ್ ಹ್ಯಾಸ್ ಟು ಜನರೇಟ್. ನಾನೇನ್ ಹೇಳಿದೆ, ಮೋಡ್ ಫಂಕ್ಷನ್ ಅನ್ನ ಯೂಸ್ ಮಾಡಿ ಕೋಡ್ ಜನರೇಟ್ ಮಾಡ್ತೀವಿ. ಬಿಕಾಸ್ ಕೋಡ್ CDMA ಒಳಗ, that is code division multiple accessing ಒಳಗ original data will be added up with the additional redundant code which is obtained by performing some modulation functions. ಆ additional data ನ add ಮಾಡಿ ಆಮೇಲೆ ಅದನ್ನ ಏನ್ ಮಾಡ್ತಾರೆ, ಇಟ್ ವಿಲ್ ಬಿ ಟ್ರಾನ್ಸ್ಮಿಟೆಡ್ ಬೇರೆ ಬೇರೆ ಚಾನೆಲ್ಸ್ ದಿಂದ. ಇದು ಒಂದು ಚಾನೆಲ್ ದಿಂದ ಬಂದಿದ್ದ ಡೇಟಾ ಮತ್ತೊಂದು ಚಾನೆಲ್, ಈ ರೀತಿಯಾಗಿ 20 ಚಾನೆಲ್ಸ್ ಅದಾವ್. ಆ 20 ಚಾನೆಲ್ಸ್ ಒಳಗ ಒಬ್ಬ ಸರ್ವಿಸ್ ಪ್ರೊವೈಡರ್ದು 10 ಚಾನೆಲ್, ಇನ್ನೊಬ್ಬ ಸರ್ವಿಸ್ ಪ್ರೊವೈಡರ್ದು 10 ಚಾನೆಲ್ಸ್ ಅದಾವ್. ಸೊ ಅವನ್ನ ಎಲ್ಲಾನು ಕಂಬೈನ್ ಮಾಡಿ ಯೂಸಿಂಗ್ GPS, ದಟ್ ಈಸ್ phase shift keying, quadrature phase shift keying. The phase shifting will be done at a 90 degree. 180 degree ಆಗಂಗಿಲ್ಲ, 90 degree ಆಗ್ತಾವ. 180 degree ಆದ್ರೆ ಎರಡೇ ಫೇಸ್ ಚೇಂಜಸ್ ಬರ್ತಾವ. ಅದನ್ನ ನಾವು ಬೈನರಿ ಫೇಸ್ ಶಿಫ್ಟ್ ಕೀಯಿಂಗ್ ಅಂತ ಕರಿತೇವೆ. ಅದೇ 90 degree ಫೇಸ್ ಚೇಂಜಿಂಗ್ 90 degree ಒಂದೊಂದು ಆದ್ರೆ ಟೋಟಲ್ 360 ಒಳಗ 90 degree ಫೇಸ್ ಚೇಂಜಿಂಗ್ ಆದ್ರೆ ಟೋಟಲ್ 4 ಆಗ್ತಾ ಹೋದಿಲ್ಲ. 90, 180, 270 and 360. So change of phase will take at all these angles. 90 degree ಗೆ ಫೇಸ್ ಚೇಂಜ್ ಆಗ್ತೈತಿ, 180 degree ಆಗ್ತೈತಿ, 270 degree ಆಗ್ತೈತಿ, 360 degree ಆಗ್ತೈತಿ. That means totally there will be change of phase at 4 positions. ಅದನ್ನ ನಾವೇನಂತ ಕೊಟ್ಟಿದ್ದೀವಿ, quadrature phase shift keying ಅಂತ ಕರಿತೇವೆ. And using that the digital signals will be converted into analog signals and then they will be transmitted. Already ನಾವು ಹೇಳಿದ್ವಿ, it is being converted into 20 channels ಅಂತ ಹೇಳಿ. So ಆ 20 channels each of 1.2 to 8 megahertz ಅವತರ ಮೇಲೆ ಡೇಟಾನ ಟ್ರಾನ್ಸ್ಫರ್ ಮಾಡ್ತೇವೆ. In this way the IS-95 transmission is going to take place. Is it clear? ರೆಗ್ಯುಲರ್ ಆಗಿ ಕ್ಲಾಸಿಗೆ ಬರ್ಬೇಕಪ್ಪ ಆಕಾಶ್ ಠಾಕೂರ್, ತಿಳಿಬೇಕು ಅಂತಂದ್ರೆ ಹಿಂದಿಂದು ಗೊತ್ತಿಲ್ಲ ಮುಂದಿಂದು ಗೊತ್ತಿಲ್ಲ, ಒಂದಿನ ಕ್ಲಾಸಿಗೆ ಬರ್ತಿ
4 ದಿನ ಅಬ್ಸೆಂಟ್ ಆಗ್ತಿ. Okay, with this we complete the second generation. Idr jotege second generation complete ಆಗ್ತೈತಿ. Now we need to study the third generation. What plus points are being provided in the third generation? First generation ಒಳಗ analog communication ಇತ್ತು. Second generation ಒಳಗ quality ನ better ಮಾಡಿದ್ರು and along with that digital communication ಅನ್ನ provide ಮಾಡಿದ್ರು. And in the third generation digital communication ಜೊತೆಗೆ not only voice, even the data transmission is provided. ನಾವು ಇಲ್ಲಿವರೆಗೂ ಬರೀ ಏನ್ ಮಾಡ್ಲಿಕ್ಕತ್ತಿದ್ವಿ, ವಾಯ್ಸ್ ಕಮ್ಯುನಿಕೇಟ್ ಮಾಡ್ಲಿಕ್ಕತ್ತಿದ್ವಿ, ರೈಟ್? But in the third generation, along with the voice, you can even transfer the data. ಡೇಟಾನು ಕೂಡ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಬರ್ತೈತಿ. ಬರೀ ವಾಯ್ಸ್ ಸಿಗ್ನಲ್ಸ್ ಅಲ್ಲ, ವಾಯ್ಸ್ ಸಿಗ್ನಲ್ಸ್ ಜೊತೆಗೆ ಡೇಟಾನು ಕೂಡ ಟ್ರಾನ್ಸ್ಫರ್ ಮಾಡಬಹುದು. ದಟ್ ಈಸ್ ವಾಟ್ ಈಸ್ ದ ಪ್ಲಸ್ ಪಾಯಿಂಟ್ ಆಫ್ ಥರ್ಡ್ ಜನರೇಷನ್ ಸೆಲ್ಯುಲರ್ ಫೋನ್ ಸಿಸ್ಟಮ್ಸ್. Third generation. So the third generation of cellular telephony refers to a combination of technologies that provide a variety of services. ಬಹಳಷ್ಟು ಬೇರೆ ಬೇರೆ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತೈತಿ. ಏನೇನು ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತೈತಿ? When it matures, the third generation can provide both digital data and voice communication. This is the first service that it is going to provide. Both, ಎರಡು ಏನೇನು ಎರಡು ಯಾವು? ಡಿಜಿಟಲ್ ಡೇಟಾ ಅಂಡ್ ವಾಯ್ಸ್. ವಾಯ್ಸ್ ಅನ್ನು ಕಮ್ಯುನಿಕೇಟ್ ಮಾಡಬಹುದು, ಡೇಟಾನು ಕೂಡ ಕಮ್ಯುನಿಕೇಟ್ ಮಾಡಬಹುದು. ಯೂಸಿಂಗ್ ಅ ಸ್ಮಾಲ್ ಪೋರ್ಟೇಬಲ್ ಡಿವೈಸ್, a person should be able to talk to everyone else in the world with a voice quality similar to that of the existing fixed telephone network. On the send mobile device, that is a portable device, means which can be carried from one place to another place, which can be moved from one place to another place. ಆ ರೀತಿಯಾದಂತ ಒಂದು ಸಣ್ಣ ಮೂವೇಬಲ್ ಡಿವೈಸ್ ಅನ್ನ ತಗೊಂಡು ಒಬ್ಬ ಮನುಷ್ಯ ಜಗತ್ನಾಗ ಯಾರು ಬೇಕಾದವ್ರ ಜೊತೆ ಮಾತಾಡ್ಬೋದು. ಅಂಡ್ ವಿತ್ ಕ್ವಾಲಿಟಿ, ವಾಯ್ಸ್ ಕ್ವಾಲಿಟಿ ಒಳಗೆ ಏನು ವೇರಿಯೇಷನ್ಸ್ ಬರುವಂಗಿಲ್ಲ. ಸೇಮ್ ಆಸ್ ದಟ್ ಆಫ್ ದ ಫಿಕ್ಸ್ಡ್ ಟೆಲಿಫೋನ್. ನಿಮ್ದೇನ ಲ್ಯಾಂಡ್ ಲೈನ್ ಇದ್ದಾಗ ಎಷ್ಟು ಕ್ಲಾರಿಟಿ, ಎಷ್ಟು ಕ್ಲಿಯರ್ ಆಗಿ, with which quality the service is being provided, with the same quality the service should be provided with the portable devices. Device the size kadmi ಮಾಡ್ಯಾರ, ಅದಕ್ಕೆ ಇನ್ನೊಂದು ಅಡಿಷನಲ್ ಫೀಚರ್ ಕೊಟ್ಟಾರ, ದಟ್ ಈಸ್ ಇಟ್ ಕ್ಯಾನ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಈ ಎರಡು ಪ್ಲಸ್ ಪಾಯಿಂಟ್ ಜೊತೆಗೆ ಎಕ್ಸಿಸ್ಟಿಂಗ್ ಕ್ವಾಲಿಟಿ ಒಳಗ ಏನು ಕಾಂಪ್ರಮೈಸ್ ಮಾಡ್ಕೊಳ್ಳುವಂಗಿಲ್ಲ. A person can download and watch a movie, can download and listen to music, can surf the internet or play games, can have a video conference and can do much more. Data transmission plus point. ಬರೇ ವಾಯ್ಸ್ ಕಮ್ಯುನಿಕೇಟ್ ಮಾಡೋದಲ್ಲ, ಡೇಟಾ ಅಂತಂದ್ರೆ ಏನು? ನೀವ್ ಏನ್ ಬೇಕು ಅದನ್ನ ನೋಡಬಹುದು, ಏನ್ ಬೇಕು ಅದನ್ನ ಕಳಿಸಬಹುದು. ಯು ಕ್ಯಾನ್ ಡೌನ್ಲೋಡ್ ಅಂಡ್ ವಾಚ್ ದ ಮೂವೀಸ್, ಯು ಕ್ಯಾನ್ ಲಿಸನ್ ಟು ದ ಮ್ಯೂಸಿಕ್, ಹಾಡ ಕೇಳ್ಬೋದು, ಫಿಲ್ಮ್ ಡೌನ್ಲೋಡ್ ಮಾಡ್ಕೋಬಹುದು, ನಿಮ್ಗೆ ಏನ್ ಬೇಕು ಅದನ್ನ ಸರ್ಫ್ ಮಾಡ್ಬೋದು, ಸರ್ಚ್ ಮಾಡ್ಬೋದು ಇಂಟರ್ನೆಟ್ ಒಳಗ, ಅಥವಾ ಯು ಕ್ಯಾನ್ ಪ್ಲೇ ಗೇಮ್ಸ್, conduct video conferencing, and many more things can be done through this particular third generation cellular telephone system. One of the interesting characteristics of the third generation system is that the portable device is always connected. You do not need to dial a number to connect to the internet. ಅದನ್ನ ಇಂಟರ್ನೆಟ್ ಗೆ ಕನೆಕ್ಟ್ ಮಾಡ್ಲಿಕ್ಕೆ ನಂಬರ್ ಅನ್ನೋದು ಡಯಲ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ನೀವು ಸಿಸ್ಟಮ್ ಅನ್ನ ಆನ್ ಇಟ್ರಿ ಅಂದ್ರೆ ಇಟ್ ವಿಲ್ ಬಿ ಆಲ್ವೇಸ್ ಕನೆಕ್ಟೆಡ್ ಟು ದ ಇಂಟರ್ನೆಟ್. ದಟ್ ವಾಸ್ ವಾಟ್ ವಾಸ್ ದ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಥರ್ಡ್ generation system. The third generation concept started in 1992 when ITU, that is ITU ಏನು?
ITUT ಅಂತ ಹೇಳಿ ಸ್ಟ್ಯಾಂಡರ್ಡ್ಸ್ ಒಳಗ್ ಕಲ್ತೀರಿ ನೋಡ್ರಿ. What do you mean by ITU? Standard organizations ಒಳಗ ISO, IEEE, ITU you have learned. What is the long form of ITU? ಕಲ್ತಿದ್ದನ್ನೆಲ್ಲ ಹಿಂದಲ್ಲೇ ನೆನ್ಪಾರ್ಕೊಂತ ಬಂದ್ಬಿಡುದು, ಮತ್ ಕ್ಲಾಸ್ ಬ್ಯಾಸ್ಟ್ ಆಗ್ತೈತಿ ನಿಮಗ, ಕ್ಲಾಸಿಗೆ ಅಟೆಂಡ್ ಆಗಂಗಿಲ್ಲ, ಸ್ಟ್ರೆಂತ್ ಕಡಿಮೆ ಇರ್ತೈತಿ. ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಶನ್ ಯೂನಿಯನ್ ITUT for telegraphy, for data. ಸೊ ಬೇರೆ ಬೇರೆ ರೀಜನ್ಸ್ ಒಳಗ ಬೇರೆ ಬೇರೆ ಸಿಸ್ಟಮ್ ಸಪ್ಲೈ ಆಗ್ತಾವು ಅಂತ ಹೇಳಿದ್ದೆ ಫಸ್ಟ್ ಯೂನಿಟ್ ಫಸ್ಟ್ ಚಾಪ್ಟರ್ ಒಳಗ. ಸೊ ಯಾವಾಗ ITU issued a blueprint called as Internet Mobile Communication, IMT stands for Internet Mobile Telecommunication ಅನ್ನುವಂತ ಒಂದು ಹೊಸದ ಬ್ಲೂ ಪ್ರಿಂಟ್, ದಟ್ ಈಸ್ ಹೊಸ ಸ್ಟ್ಯಾಂಡರ್ಡ್ ಅನ್ನ ಸೆಟ್ ಮಾಡ್ತು. ಅವಾಗ ಥರ್ಡ್ ಜನರೇಷನ್ ಸೆಲ್ಯುಲರ್ ಟೆಲಿಫೋನ್ ಏನಾಯ್ತು, ಎಕ್ಸಿಸ್ಟ್ ಆಯ್ತು. ಅಂಡ್ ವಾಟ್ ಆರ್ the main features that are being outlined or listed in third generation are voice quality comparable to that of the existing public telephone network. Voice cholo quality voice anna provide ಮಾಡೋದು, which is available in existing landlines. ಈಗ ಆಲ್ರೆಡಿ ಇರುವಂತ ಲ್ಯಾಂಡ್ಲೈನ್ ಒಳಗ ಏನ್ ಕ್ವಾಲಿಟಿ ಅದಲ್ಲ ಅದಕ್ಕೆ ಕಂಪೇರ್ ಮಾಡಬಹುದಾದಂತ, ಅಂದ್ರೆ ಅಷ್ಟೇ ಚಲೋದಾದಂತ ವಾಯ್ಸ್ ಕ್ವಾಲಿಟಿನ ಪ್ರೊವೈಡ್ ಮಾಡೋದು. ದಟ್ ವಾಸ್ ದ ಮೇನ್ ಫೀಚರ್. ದೆನ್ ಡೇಟಾ ರೇಟ್ ಆಫ್ 144 kbps for access in moving vehicle and 384 kbps for access as the user walks and 2 mbps for the stationary user. ಡೇಟಾ ಟ್ರಾನ್ಸ್ಮಿಷನ್ ಸ್ಪೀಡ್ ಎಷ್ಟಿರ್ಬೇಕು ಫಾರ್ ಮೂವಿಂಗ್ ವೆಹಿಕಲ್, ಮೂವ್ ಆಗ್ತಾ ಇರುವಂತ ವೆಹಿಕಲ್ ಒಳಗಡೆಗೆ ನೀವು ಥರ್ಡ್ ಜನರೇಷನ್ ಸಿಸ್ಟಮ್ ಅನ್ನ ಯೂಸ್ ಮಾಡಿದ್ರಿ ಅಂದ್ರೆ ಇಟ್ ಶುಡ್ ಪ್ರೊವೈಡ್ ಯು 144 kbps, 144 ಕಿಲೋಬಿಟ್ಸ್ ಪರ್ ಸೆಕೆಂಡ್ ಅಷ್ಟು ನಿಮ್ದು ಡೇಟಾ ಟ್ರಾನ್ಸ್ಮಿಷನ್ ಸ್ಪೀಡ್ ಇರ್ಬೇಕು. ಅದೇ ನಡ್ಕೊಂತ ಹೋಗುವಂತ ಮನುಷ್ಯ ಇದ್ದ ಅಂತಂದ್ರೆ ಇಟ್ ಶುಡ್ ಬಿ ಅರೌಂಡ್ 384. ಇಲ್ಲ ನೀವು ಸ್ಟ್ಯಾಂಡ್ ಒಂದೇ ಕಡೆ ನಿಂತ್ಕೊಂಡು ಯೂಸ್ ಮಾಡ್ಲಿಕ್ಕತ್ತಿದ್ರಿ ಅಂತಂದ್ರ ಇಟ್ ಶುಡ್ ಬಿ ಅರೌಂಡ್ 2 mbps, ಹೈಯೆಸ್ಟ್ 2 mbps ಅಷ್ಟು ಡೇಟಾ ಟ್ರಾನ್ಸ್ಮಿಷನ್ ಸ್ಪೀಡ್ ಅನ್ನ ಪ್ರೊವೈಡ್ ಮಾಡಬೇಕು. ದೆನ್ ಸಪೋರ್ಟ್ ಫಾರ್ ಪ್ಯಾಕೆಟ್ ಸ್ವಿಚ್ಡ್ ಅಂಡ್ ಸರ್ಕ್ಯೂಟ್ ಸ್ವಿಚ್ಡ್ ಡೇಟಾ ಸರ್ವಿಸ್. ಅಟ್ ಲೀಸ್ಟ್ ಇವರೇ ನೆನಪದವ ಪ್ಯಾಕೆಟ್ ಸ್ವಿಚಿಂಗ್ ಅಂದ್ರೆ ಏನು, ಸರ್ಕ್ಯೂಟ್ ಸ್ವಿಚಿಂಗ್ ಅಂದ್ರೆ ಏನು ಅಂತೇಳಿ. ಸೊ ಪ್ಯಾಕೆಟ್ ಸ್ವಿಚ್ ಸರ್ಕ್ಯೂಟ್ ಸ್ವಿಚ್ ಅನ್ನ ಪ್ರೊವೈಡ್ ಮಾಡಬೇಕು, ಆ ಪರ್ಟಿಕ್ಯುಲರ್ ಸರ್ವಿಸಸ್ ಗೆ ಸಪೋರ್ಟ್ ಮಾಡಬೇಕು. ಅಂಡ್ a band of 2 gigahertz frequency band ಎಷ್ಟು ಅವೈಲೇಬಲ್ ಮಾಡಬೇಕು, ಎಷ್ಟು ಪ್ರೊವೈಡ್ ಮಾಡಬೇಕು, 2 gigahertz. and bandwidth, that is the channel which is available for transmission, the capacity at which the data is being transmitted should be 2 megahertz. and interface to the internet ಗೆ connectivity ನ provide ಮಾಡಬೇಕು. These are all the main guidelines that were provided for the third generation cellular telephone system. The blueprint defines some of the criteria for third generation. ಈ ಎಲ್ಲಾ ಕ್ರೈಟೇರಿಯಾನ ಸೆಟ್ ಮಾಡಿ ಕೊಟ್ಟಿತ್ತು. ಇದನ್ನ ಫುಲ್ಫಿಲ್ ಮಾಡೋದು ಥರ್ಡ್ ಜನರೇಷನ್ ಮೊಬೈಲ್ ಸೆಲ್ಯುಲರ್ ಟೆಲಿಫೋನ್ ಮೇನ್ ಇಂಟೆನ್ಷನ್ ಆಗಿತ್ತು. And in this you are going to have different classifications. Now ಹೆಂಗ ಸೆಕೆಂಡ್ ಜನರೇಷನ್ ಒಳಗ ಬೇರೆ ಬೇರೆ ಕಲಿತ್ವಲ್ಲ, IS-95 ಕಲಿತ್ವಿ, then DAMPS ಕಲಿತ್ವಿ, ಅದೇ ರೀತಿಯಾಗಿ GSM ಕಲಿತ್ವಿ. In the same way there are different systems available in the third generation also, which are listed in this particular figure. IMT-DS, that is direct sequence, then IMT-MC multi-carrier, IMT-TC time code ಅನ್ನ ಯೂಸ್ ಮಾಡ್ತೈತಿ, ಸಿಂಗಲ್ ಕ್ಯಾರಿಯರ್ ಅಂಡ್ ಮಲ್ಟಿ ಕ್ಯಾರಿಯರ್. ದೆನ್ IMT-FT ಫ್ರೀಕ್ವೆನ್ಸಿ ಟೈಮ್, ಒಂದು CDMA ಟೆಕ್ನಿಕ್ ಅನ್ನ ಯೂಸ್ ಮಾಡ್ತೈತಿ, ಒಂದು TDMA ಟೆಕ್ನಿಕ್ ಅನ್ನ ಯೂಸ್ ಮಾಡ್ತೈತಿ, ಒಂದು ಇನ್ ಕಾಂಬಿನೇಷನ್ ಆಫ್ TDMA ಅಂಡ್ FDMA ಯೂಸ್ ಮಾಡ್ತೈತಿ, ಅಂಡ್ ಅದರ್ ಒನ್ ಇಸ್ TDMA ಅಂಡ್ CDMA ಟೆಕ್ನಿಕ್ ಅನ್ನ ಯೂಸ್ ಮಾಡ್ತೈತಿ. ಇವ್ ಯಾವ ಟೆಕ್ನಿಕ್ಸ್ ನೀವು ಕಲಿಲಾರ್ದು ಅಲ್ಲ. time division multiple access, frequency division multiple access, and code division multiple access.
These are the 3 accessing techniques which are used for the sharing of communication channel. Communication channel ಅನ್ನ share ಮಾಡೋ ಸಲುವಾಗಿ ಅಂತ ಹೇಳಿ ಇರುವಂತ ಸ್ಟಾಟಿಕ್, ಇವು ಸ್ಟಾಟಿಕ್, ಡೈನಮಿಕ್ ಅಲ್ಲ. ಡೈನಮಿಕ್ ಒಳಗ ನಿಮಗ್ ಬೇರೆ ಬರ್ತಾವ ಮಲ್ಟಿಪಲ್ ಆಕ್ಸೆಸ್ ಟೆಕ್ನಿಕ್ಸ್, ಅಲೋಹಾ, ಆಮೇಲೆ ಪರ್ಸಿಸ್ಟೆಂಟ್, ನಾನ್ ಪರ್ಸಿಸ್ಟೆಂಟ್, CSMA, CD. These are all dynamic channel allocation techniques, whereas these 3 are static channel allocation techniques. So what is the difference between all these standards, or which technique they are going to use? ಹೆಂಗ್ ಯೂಸ್ ಮಾಡ್ತಾವು, ಏನನ್ನ ಪ್ರೊವೈಡ್ ಮಾಡ್ತಾವು, ಎಷ್ಟು ಡೇಟಾ ರೇಟ್ ಅನ್ನ ಪ್ರೊವೈಡ್ ಮಾಡ್ತಾವು ಅನ್ನೋದನ್ನ ಸ್ಟಡಿ ಮಾಡ್ಬೇಕು. ವಿಲ್ ಸಿ ದಿಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಇಲ್ಲದ ನೋಡ್ರಿ, ಇದಿಷ್ಟನ್ನು ಸ್ಟಡಿ ಮಾಡ್ಬೇಕು. ವಿತ್ ದಿಸ್ ಒನ್ ಕನ್ಸೆಪ್ಟ್ ಆಫ್ ವೈರ್ಲೆಸ್ ವ್ಯಾನ್ ವಿಲ್ ಬಿ ಕಂಪ್ಲೀಟ್. ಇದು ಕಂಪ್ಲೀಟ್ ಆಯ್ತು ಅಂತಂದ್ರೆ ವೈರ್ಲೆಸ್ ವ್ಯಾನ್ ಕಂಪ್ಲೀಟ್ ಆಗ್ತೈತಿ. ಐ ಹೋಪ್ ಯು ಆರ್ ಗೆಟಿಂಗ್. ನಾನು ಏನ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ತೀನಿ ಅನ್ನೋದು ತಿಳಿತದ ಅನ್ಕೊಂಡಿನಿ. ನಂಗೆ ಗೊತ್ತಿಲ್ಲ ನೀವ್ ಎಷ್ಟ್ ತಿಳ್ಕೊಂತೀರಿ, ಎಷ್ಟ್